ಅಸ್ಸಲಾಮಲೈಕುಂ, ನಮಸ್ಕಾರ ಸ್ನೇಹಿತರೆ. ನಾನು ಸೀಮಾ ಕೌಸರ್ BTM ಬ್ಯಾಂಗ್ಳೂರಿಂದ. ಸಿದ್ದರಾಮಯ್ಯ ಸರ್ ಮತ್ತು DK ಶಿವಕುಮಾರ್ ಸರ್ ಸರ್ಕಾರಕ್ಕೆ ನಂದೊಂದು ಕಳಕಳಿಯ ಮನವಿ. ಸರ್, ತಾವಿಬ್ಬರು ಇದು ಕೇಳಲೇಬೇಕಾದಂತಹ ಸುದ್ದಿ ಮತ್ತು ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ಇದು ಕೇಳಲೇಬೇಕಾದಂತಹ ಸುದ್ದಿ. ನಮ್ಮ ಸರ್ಕಾರ ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಗೃಹ ಜ್ಯೋತಿ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆಲ್ಲ ಕೇವಲ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು ಅಂತ ಮಾಡಿದ್ದಾರೆ. ಆದರೆ ಇದರ ಮಿಸ್ಯೂಸ್ ಹೆಂಗಾಗ್ತಿದೆ ಅಂತಂದ್ರೆ, ನನಗೇನು ಆಂಧ್ರ, ತೆಲಂಗಾಣ ಅಥವಾ ತಮಿಳುನಾಡಿನ ಜನರಿಂದ ಯಾವುದೇ ದ್ವೇಷ ಇಲ್ಲ. ಆದರೆ ಇವರು ವೋಟರ್ ID ತಮ್ಮ ನೇಟಿವ್ ಪ್ಲೇಸ್ನ ಇಟ್ಕೊಂಡು ಅಲ್ಲಿನ ಸಿಗ್ತಾ ಇರುವಂತಹ ಸವಲತ್ತುಗಳೆಲ್ಲ ತಗೋತಾ ಇದ್ದಾರೆ. ಪೆನ್ಷನ್ ಆಗಿರಬಹುದು, ರೇಷನ್ ಇರಬಹುದು, ಅಥವಾ ಅವರ ಮಕ್ಕಳಿಗೆ ಸಿಗುವಂಥ ಎಜುಕೇಷನಲ್ ಫೆಸಿಲಿಟೀಸ್ ಇರಬಹುದು, ಪ್ರತಿಯೊಂದನ್ನು ವೋಟರ್ ID ಯೂಸ್ ಮಾಡಿ ಅಲ್ಲಿನ ಪಡ್ಕೋತಾ ಇದ್ದಾರೆ. ಕರ್ನಾಟಕದ ಆಧಾರ್ ಕಾರ್ಡ್ ಯೂಸ್ ಮಾಡಿ ಇಲ್ಲಿನ ಸವಲತ್ತುಗಳನ್ನ ಪಡ್ಕೋತಾ ಇದ್ದಾರೆ. ಪ್ರತಿಯೊಬ್ರು ಅಂತ ಹೇಳ್ತಾ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಇದನ್ನ ನಾವು ನೋಟಿಸ್ ಮಾಡಿದ್ದೀವಿ. ಸರ್, ನಿಮಗೆ ಕೇಳಿ ಆಶ್ಚರ್ಯ ಆಗಬಹುದು, ಮುಂಚೆ ಇವರು ಮೂರು ತಿಂಗಳಾದ್ರೂ ಹೋಗ್ತಾ ಇರಲಿಲ್ಲ ಊರುಗಳಿಗೆ. ಯಾಕಂದ್ರೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕಿತ್ತು. ಪೆನ್ಷನ್ಗೆ ಅನಿವಾರ್ಯ ಆಗೋಗಿದೆ, 4 ತಿಂಗಳು ಆಗೋಗಿದೆ, ಸೈನ್ ಮಾಡಲೇಬೇಕು ಅಂದಾಗ ಹೋಗ್ತಾ ಇದ್ರು. ರೇಷನ್ ಕಾರ್ಡ್ಗೂ ಹಾಗೆ ಮಾಡ್ತಾ ಇದ್ರು. ಆದರೆ ಇವಾಗ ರೇಷನ್ ಕಾರ್ಡ್ ತಗೊಂಡು ತಮ್ಮ ರಿಲೇಟಿವ್ಸ್ ಕೊಟ್ಟು ಬರಕ್ಕೆ ಹೋಗ್ತಾರೆ. ಪ್ರತಿ ತಿಂಗಳು ಪೆನ್ಷನ್ ಕಲೆಕ್ಟ್ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬಾರ್ಡ್ರ್ವರೆಗೆ ಇವ್ರಿಗೆ ಫ್ರೀ ಹೋಗೋದಕ್ಕೆ ಕರ್ನಾಟಕದ ಆಧಾರ್ ಕಾರ್ಡ್ ತೋರಿಸಿ. ಅಲ್ಲಿಂದ ವೆರಿ ಮಿನಿಮಮ್ ಚಾರ್ಜಸ್ ಇರ್ತಾವ ಅವ್ರ ಬಸ್ಗಳಿಗೆ. ಮತ್ತೆ ಜೊತೆಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲದನ್ನು ಇವರು ತಗೋತಾ ಇದ್ದಾರೆ. ಸರ್, ಇವರಿಗೆ ಕರ್ನಾಟಕದ ಸವಲತ್ತುಗಳು ಬೇಕು ಅಂತಂದ್ರೆ ಕರ್ನಾಟಕದ ವೋಟರ್ ID ಮಾಡಿಸ್ಕೊಳ್ಳಿ, ಕರ್ನಾಟಕದಲ್ಲಿ ವೋಟ್ ಹಾಕಿ, ಕರ್ನಾಟಕದ ಸವಲತ್ತುಗಳನ್ನ ಪಡ್ಕೊಳ್ಳಿ. ಅದು ಬಿಟ್ಟು ವೋಟರ್ ID ಇವರ ನೇಟಿವ್ ಪ್ಲೇಸ್ ಅಲ್ಲಿ ಇಟ್ಕೊಂಡು ಅಲ್ಲಿನ ಸವಲತ್ತುಗಳನ್ನ ಪಡ್ಕೋತೀವಿ, ಆಧಾರ್ ಕಾರ್ಡ್ ಕರ್ನಾಟಕದ ಇಟ್ಕೊಂಡು ಕರ್ನಾಟಕದ ಸವಲತ್ತುಗಳನ್ನ ಪಡ್ಕೋತೀವಿ ಅಂತಂದ್ರೆ ಇದು ನಮ್ಮ ರಾಜ್ಯದ ಕನ್ನಡಿಗರಿಗೆ ಮತ್ತೆ ನಮ್ಮ ರಾಜ್ಯದ ಬೊಕ್ಕಸಿಗೆ ಹೊಡಿತಾ ಇರುವ ಕೊಳ್ಳೆ ಅಲ್ವಾ ಇದು? ಸರ್, ತಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಕರ್ನಾಟಕದ ಯಾವುದೇ ಸವಲತ್ತುಗಳನ್ನ ಪಡ್ಕೋಬೇಕಾದ್ರೆ ವೋಟರ್ ID ಕಡ್ಡಾಯ ಮಾಡಿ. ಇಲ್ಲ ಅಂದ್ರೆ ಇದೇ ರೀತಿ ನಮ್ಮ ಕನ್ನಡಿಗರಿಗೆ ಸಿಗುವಂತಹ ಸವಲತ್ತುಗಳು ಕೊಳ್ಳೆ ಹೊಡಿತಾ ಇರುತ್ತೆ, ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಬೇರೆಯವರು. ಧನ್ಯವಾದಗಳು.